ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಕ್ರೋಶ ಹಾಕಿ ಕುಚ್ಚು ಕಟ್ಟೋದು ಹೇಗಂತ ನೋಡೋಣ. ನಾನು ಮೊದಲಿಗೆ ಇಲ್ಲಿ 2 ಥರ ಬೀಡ್ಸ್ ತೊಗೊಂಡಿದ್ದೀನಿ, ಮೀಡಿಯಮ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸು. ನಾನಿಲ್ಲಿ ಒಂದು ಬಟ್ಟೆಗೆ ಹಾಕಿ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ 6 ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನಾನು ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 3 ಟೈಮ್ ಚೈನ್ ಹಾಕೋಣ. 1 2 3 ಆದಮೇಲೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಕಿತ್ತಿ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸ್ ಹಾಕಿ ಬೀಡ್ಸಿಗೆ ಒಂದು ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಮತ್ತೆ 3 ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಕಿತ್ತಿ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸ್ ಆದಮೇಲೆ ಬೀಡ್ಸಿಗೆ ಒಂದು ಲಾಕ್ ಮಾಡಿ ಎಲ್ಲಿ ಬರುತ್ತೆ ಇಲ್ಲಿಗೆ ನೋಡಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಲಾಕ್ ಮಾಡೋಣ. ಮತ್ತೆ 3 ಟೈಮ್ ಚೈನ್. 1 2 3 ಇದೇ ಥರ ಫುಲ್ ಎಂಡಾಗೋವರೆಗೂ ಹಾಕೋಣ. ಮತ್ತೆ ದಾರ ಮೇಲೆ ಕಿತ್ತಿ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸ್ ಹಾಕಿ ಲಾಕ್ ಮಾಡಿ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್, ಮತ್ತೆ ಲಾಕ್, ಮತ್ತೆ 3 ಟೈಮ್ ಚೈನ್, ಮತ್ತೆ ಲಾಕ್, ಮತ್ತೆ 3 ಟೈಮ್ ಚೈನ್, ಮತ್ತೆ ಲಾಕ್. ಲಾಕ್ ಆದಮೇಲೆ ಮತ್ತೆ ದಾರ ಸ್ವಲ್ಪ ಮೇಲೆ ಕಿತ್ತಿ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸ್ ಹಾಕಿ ಬೀಡ್ಸಿಗೂ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಇಲ್ಲಿಗೆ ನೋಡಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್, ಲಾಕ್, 3 ಟೈಮ್ ಚೈನ್, ಮತ್ತೆ ಲಾಕ್. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್ ಹಾಕೋಣ. 1 2 3 ಹಾಕೊಂಡ್ಮೇಲೆ ಬಟ್ಟೆ ಸ್ವಲ್ಪ ಈ ಕಡೆ ಮಾಡಿ ಇದೇನು 3 ಟೈಮ್ ಚೈನ್ ಲಾಕ್ ಮಾಡಿದಿಲ್ಲ ಒಳಗಡೆಯಿಂದ ಒಂದು ಲಾಕ್ ಮಾಡೋಣ. ಮತ್ತೆ 3 ಟೈಮ್ ಚೈನ್. 1 2 3 ಆದಮೇಲೆ ಮತ್ತೆ ಇದ್ರೊಳಗಿಂದ ತಂದು ಲಾಕ್ ಮಾಡೋಣ. ಈಗ ಉಲ್ಟಾ ಲಾಕ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ 7 ಟೈಮ್ ಚೈನ್ ಹಾಕೋಣ. 1 2 3 4 5 6 7 ಟೈಮ್ ಚೈನ್ ಹಾಕಿ ಇದೇನು ಹಾಕಿದ್ದೀವಿ 3 ಟೈಮ್ ಚೈನು ಅದರೊಳಗಡೆಯಿಂದ ತಂದು ಲಾಕ್ ಮಾಡೋಣ. ಮತ್ತೆ 3 ಟೈಮ್ ಚೈನ್. 1 2 3 ಒಂದು ಲಾಕ್ ಮಾಡೋಣ. ಎಲ್ಲಿ ಬರುತ್ತೆ ಇಲ್ಲಿ ನೋಡಿ. ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ ಲಾಕ್ ಮಾಡೋಣ. ಮತ್ತೆ 3 ಟೈಮ್ ಚೈನ್. 1 2 3 ಎಲ್ಲಿ ಬರುತ್ತೆ ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್. 1 2 3 ಮತ್ತೆ 3 ಟೈಮ್ ಚೈನ್. 1 2 3 ಲಾಕ್ ಮಾಡೋಣ. ಬಟ್ಟೆ ಫುಲ್ ಎಂಡಾಗೋವರೆಗೂ ಹಾಕೋಣ. ನಾನು ಲಾಸ್ಟ್ ಚೈನ್ ಹಾಕ್ತಾಯಿದ್ದೀನಿ. 1 2 3 ಎಲ್ಲಿ ಬರುತ್ತೆ ನೋಡಿ, ನಾನು ಫಸ್ಟ್ ಏನು ಲಾಕ್ ಮಾಡಿದೆಯಲ್ಲ ಅಲ್ಲಿಗೆ ತಂದು ಲಾಕ್ ಮಾಡಿ ಇನ್ನೊಂದು ಲಾಕ್ ಹಾಕಿ ಗಂಟು ಹಾಕೋಣ. ಈ ಥರ ಕಾಣುತ್ತೆ. ಫುಲ್ ಎಂಡಾಗೋವರೆಗೂ ಇದೇ ಥರ ಹಾಕೋಣ. ಥರ್ಡ್ ಲೈನ್ ನೋಡೋಣ. ನಾನಿಲ್ಲಿ ಮೊದಲಿಗೆ ದಾರಕ್ಕೆ ಮಣಿ ಪೊಣಿಸ್ಕೊಂಡಿದ್ದೀನಿ. ನಾನು ಫಸ್ಟಿಗೆ ಎಲ್ಲಿ ಲಾಕ್ ಮಾಡಿದ್ದೀನಿ ಅಲ್ವಾ ಅಲ್ಲಿಗೆ ನಾನು ಲಾಕ್ ಮಾಡ್ತೀನಿ. ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ದೀನಲ್ಲ ಫಸ್ಟಿಗೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 3 ಟೈಮ್ ಚೈನ್. 1 2 3 ಆದಮೇಲೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಗೆ
ಲಾಕ್ ಮಾಡೋಣ. ಲಾಕ್ ಮಾಡಿ ಇಲ್ಲಿಗೆ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದೇನು 7 ಚೈನ್ ಹಾಕಿದೆಯಲ್ಲ ಅದ್ರ ಒಳಗಡೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಮಾಡೋಣ. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಈ ಚೈನ್ ಒಳಗಿಂದ ತಂದು ಇದನ್ನು ಎರಡಕ್ಕೊಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಡೆಯಿಂದ ತಂದು 3 ಆಗಿರುತ್ತೆ ಅಲ್ವ ದಾರ, ಎರಡಕ್ಕೊಂದು ಎರಡಕ್ಕೊಂದು 3 ಆದಮೇಲೆ ಬೀಡ್ಸ್ ತಂದು ಈ ಥರ ಒಳಗಡೆಯಿಂದ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಡೆಯಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು. ಈ ಮುತ್ತು ಹಾಕೋದು ಬೀಡ್ಸ್ ಹಾಕೋದು ಬೇಡ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಲಾಕ್ ಮಾಡೋಣ. ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಆಮೇಲೆ ಒಂದು ಬೀಡ್ಸ್ ಹಾಕಿ ಎಳೆದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಡೆಯಿಂದ ತಂದು ಹಿಂಗೆ ಮಾಡದೆ ಬರುತ್ತೆ. ಎರಡಕ್ಕೊಂದು ಎರಡಕ್ಕೊಂದು ಆದಮೇಲೆ ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಿ ಈ ಏನು 7 ಚೈನ್ ಹಾಕಿದೆಯಲ್ಲ ಅದು ಒಳಗಡೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಿ ಇದ್ರ ಒಳಗಡೆಯಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಆದಮೇಲೆ ಇದೇನಿತ್ತಲ್ಲ ಇದಕ್ಕೆ 3 ಚೈನ್ ಹಾಕೋಣ. 1 2 3 ಹಾಕಿ ಇದೇನಿದು ಟ್ರಿಬಲ್ ಕ್ರೋಶೆ ಮಾಡಿದೆಯಲ್ಲ ಅದ್ರ ಒಳಗಡೆಯಿಂದ ತಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಇದ್ರ ಒಳಗಡೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು. ಅರ್ಥ ಆಯ್ತಂತ ಇದೆ ನಿಮಗೆ. ಮತ್ತು ಒಂದು ಬೀಡ್ಸ್ ಹಾಕೋಣ. ಬೀಡ್ಸ್ ಈ ಥರ ಎಳೆದು 1 ಟೈಮ್ ದಾರ ಸುತ್ತಿ ಇದರೊಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದರೊಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಆದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ ಹಾಕೋಣ. ಬೀಡ್ಸ್ ತಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಡೆಯಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಆದಮೇಲೆ ಬೀಡ್ಸ್ ಹಾಕೋದಿಲ್ಲ, ಅದೇ ಥರ 3 ಟೈಮು ಕಂಬಗಳು ಮಾಡ್ಕೋಣ. ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಇನ್ನೊಂದು ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಇನ್ನೊಂದು ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡಿದ್ದೀನಿ. 3 ಚೈನ್ ಹಾಕಿ ಕಂಬ 3 ಚೈನ್ ಹಾಕಿದೆಯಲ್ಲ 3 ಚೈನ್ ಹಾಕಿಲ್ಲ ಅದು ಒಳಗಡೆಯಿಂದ ತಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ 3 ಟೈಮ್ ಚೈನ್ 1 2 3 ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದ್ರ 7 ಚೈನ್ ಹಾಕಿದೆಯಲ್ಲ ಅದು ಒಳಗಡೆಯಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಇನ್ನೊಂದು ಟೈಮ್ ಸೂಜಿ ಮೇಲೆ ದಾರ ಸುತ್ತಕೊಂಡು ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಇದು 3 ಆಗಿರುತ್ತೆ ಅಲ್ವಾ, ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಒಂದು ಬೀಡ್ಸ್ ತಂದು ಬೀಡ್ಸ್ ಈ ಥರ ಮಾಡಿ ಅದ್ರ ಮೇಲೆ ಒಂದು ಸೂಜಿ ಮೇಲೆ ದಾರ ಸುತ್ತಕೊಂಡು ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು. ಈಗ ಇನ್ನೊಂದು ಬೀಡ್ಸ್ ಹಾಕೋಣ. ಹಾಕಿ ಅದ್ರ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು. ಈಗ ಸೂಜಿ ಮೇಲೆ 3 ಟೈಮ್ ದಾರ ಸುತ್ಕೋಣ. ಸಾರಿ 2 ಟೈಮ್ ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಇದರೊಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಸೂಜಿ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಒಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಆದಮೇಲೆ ಇದು ಏನು ಚೈನ್ ಹಾಕಿದ್ರೆ ಅದಕ್ಕೆ 3 ಟೈಮ್ ಚೈನ್ ಹಾಕೋಣ. 1 2 3 ಹಾಕೊಂಡ್ಮೇಲೆ ಇದೇನು ಕಂಬ ಮಾಡ್ಕೊಂಡಿದ್ದೀರಾ ಈ ಕಂಬದ ಒಳಗಡೆಯಿಂದ ತಂದು ಲಾಕ್ ಮಾಡೋಣ. ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 2 ಟೈಮ್ ದಾರ ಸುತ್ತಿ ಇದು ಒಳಗಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಮತ್ತು ಎರಡಕ್ಕೊಂದು ಆದಮೇಲೆ ಒಂದು ಬೀಡ್ಸ್ ಹಾಕೋಣ. ಬೀಡ್ಸ್ ಈ ಥರ ಮಾಡಿ ಅದ್ರ ಮೇಲೆ 1 ಟೈಮ್ ದಾರ ಸುತ್ತಿ ಇದು ಒಳಗಡೆಯಿಂದ ತಂದು ಎರಡಕ್ಕೊಂದು ಮತ್ತು ಎರಡಕ್ಕೊಂದು. ಈಗ ಬೀಡ್ಸ್ ಹಾಕೋದು ಬೇಡ, ಒಂದೇ ಕಂಬ ಮಾಡ್ಕೊಳೋ ಬೀಡ್ಸ್ ಇಲ್ಲಾದರೆ ಎರಡಕ್ಕೊಂದು ಎರಡಕ್ಕೊಂದು ಮತ್ತು ಇನ್ನೊಂದು ಬೀಡ್ಸ್ ಹಾಕಿ ಅದ್ಮೇಲೆ 1 ಟೈಮ್ ದಾರ ಸುತ್ತಿ ಇದ್ರ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು. ಈಗ 3 ಕಂಬಗಳು ಬೀಡ್ಸ್ ಇಲ್ಲಾರದೆ ಹಾಕೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಇದ್ರ ಒಳಗಿಂದ ತಂದು ಎರಡಕ್ಕೊಂದು ಎರಡಕ್ಕೊಂದು
ಸೂಜಿ ಮೇಲೆ 1 ಟೈಮ್ ದಾರ ತಂದು ಒಳಗಡೆಯಿಂದ ತಂದು ಎರಡಕ್ಕೊಂದು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಿ ಒಳಗಿಂದ ತಂದು ಎರಡಕ್ಕೊಂದು ಇದೇ ಥರ ಫುಲ್ ಎಂಡ್ ಆಗೋವರೆಗೂ ಹಾಕೋಣ. ಈ ಥರ ಕಾಣುತ್ತೆ. ಫುಲ್ ಎಂಡ್ ಆದಮೇಲೆ ನಿಮಗೆ ಕುಚ್ಚಿಬಿಟ್ಟು ತೋರಿಸ್ತೀನಿ ನಾನು.